ಸಮಾಖ್ಯ ಪದ್ಧತಿಯ 6ನೇ ಶ್ಲೋಕ ಅಂದರೆ ಪಾದುಕಾ ಸಹಸ್ರದ 26ನೇ ಶ್ಲೋಕ ಹಾಗೂ 27ನೇ ಶ್ಲೋಕ ಎರಡರಲ್ಲೂ ದೇಶಿಕರು ಪಾದುಕಾದೇವಿ ಹಾಗೂ ನಮ್ಮಾಳ್ವಾರ್ ಇವರಿಬ್ಬರು ಒಬ್ಬರಿಗೊಬ್ಬರು ಶೇಷಭೂತರು ಅನ್ನೋದನ್ನು ತಿಳಿಸ್ತಾರೆ. ಈಗ 26ನೇ ಶ್ಲೋಕದಲ್ಲಿ ಷಟಗೋಪರ ಹಿರಿಮೆಯನ್ನು ಹೇಳ್ತಾ ಇದ್ದಾರೆ. ಶ್ಲೋಕ ನೋಡೋಣ. ಯಸ್ಸಪ್ತ ಪರ್ವ ವ್ಯವಧಾನ ತುಂಗಾಂ ಶೇಷತ್ವ ಕಾಷ್ಟಾಂ ಅಭಜನ್ಮುರಾರೇಹೇ ತಸ್ಯಾಪಿ ನಾಮೋದ್ವಹನಾತ್ವಯಾಸೌ ಲಘೂಕೃತೋಭೂತ್ ಷಟಗೋಪಸೂರಿಃ. ಯಹ ಯಾವ ನಮ್ಮಾಳ್ವಾರಾದವರು ಸಪ್ತಪರ್ವ 7 ಹಂತಗಳನ್ನುಳ್ಳ ವ್ಯವಧಾನ ಮರೆಯಾಗಿರುವುದರಿಂದ ತುಂಗಾಂ ಶ್ರೇಷ್ಠವಾಗಿರುವ ಮುರಾರೇಹೇ ಭಗವಂತನ ಶೇಷತ್ವ ದಾಸಭಾವದ ಕಾಷ್ಠಾಂ ಎಲ್ಲೆಯನ್ನ ಅಭಜತು ಹೊಂದಿದರೋ ತಸ್ಯಾಪಿ ಆ ನಮ್ಮಾಳ್ವಾರರ ನಾಮೋದ್ವಹನಾತ್ ಹೆಸರನ್ನ ಇಟ್ಟುಕೊಂಡಿರುವುದರಿಂದ ಅಸೌ ಷಟಕೋಪಸೂರಿಹಿ ಈ ನಮ್ಮಾಳ್ವಾರ್ ಆದವರು ತ್ವಯಾ ನಿನ್ನಿಂದ ಲಘೂಕೃತಃ ಕೆಳಗಿಳಿದಂತೆ ಮಾಡಲ್ಪಟ್ಟವರಾಗಿ ಅಭೂತ್ ಆದರು. ನಮ್ಮಾಳ್ವಾರರು ಅಡಿಯಾರ್ ತಮ್ಮಡಿಯಾರ್ ತಮக்கு ಅಡಿಯಾರ್ ತಮ್ಮಡಿಯಾರ್ ಅಡಿಯೋಂಗಳೇ ಅಂತ 7 ಬಾರಿ ಹೇಳಿ ತಾವು 7 ಮೊರೆಯ ಅಂತರದಲ್ಲಿ ತಮ್ಮ ಶೇಷತ್ವವನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಭಕ್ತರ ಅಂತ 7 ಬಾರಿ ಹೇಳಿ ತಾವು ಬಹಳ ಕೆಳಮಟ್ಟದಲ್ಲಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ಹಾಗೆ ಹೇಳಿಕೊಂಡು ಪಾದುಕೆ ಎಂದು ಕರೆಸಿಕೊಳ್ಳೋದ್ರಿಂದ ಅವರು ನಿನಗಿಂತ ಕೆಳಮಟ್ಟದಲ್ಲಿರೋರಾದರು ಅಂತಾರೆ ದೇಶಿಕರು. ಹಾಗೆ ನಿನಗೆ ಶೇಷಭೂತರಾದರು ಅಂತ ಹೇಳ್ತಾರೆ ದೇಶಿಕರು. ದೇಶಿಕರು ಹೀಗೆ ಚಮತ್ಕಾರವಾಗಿ ಪಾದುಕೆ ಹಾಗೂ ನಮ್ಮಾಳ್ವಾರರಲ್ಲಿ ಶೇಷತ್ವದ ಸ್ಪರ್ಧೆ ಇದೆ ಅಂತ ಹೇಳ್ತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.